ಸ್ನೇಹಿತರೆ ನಮಸ್ಕಾರ. ಆಧುನಿಕ ಯುಗದಲ್ಲಿ ಎಲ್ಲಾ ಸವಲತ್ತುಗಳು ಇದ್ರೂ ನಾವು ಅದು ಇಲ್ಲ, ಇದು ಕಮ್ಮಿ ಅಂತ ಬೈಕೊಂಡು ಬೇಜಾರು ಮಾಡ್ಕೋತೀವಿ. ಆದ್ರೆ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟದ ಒಂದು ದಟ್ಟ ಕಾಡಿನಲ್ಲಿ ಸುಮಾರು 40 ವರ್ಷಗಳಿಂದ ಕಾಡಿನಲ್ಲಿ ಯಾವುದೇ ಆಧುನಿಕ ಸ್ಪರ್ಶವಿಲ್ಲದೆ ಒಬ್ಬಂಟಿಯಾಗಿ ಜೀವನ ಮಾಡುತ್ತಿರುವ ಒಬ್ಬರ ಅಜ್ಜನನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋ ವೀಕ್ಷಿಸಿ ಅಜ್ಜನ ಜೀವನ ಹೇಗಿದೆ ನೋಡಿ. ನಾನು ನಮ್ಮ ತಂಡ ಅಜ್ಜನನ್ನು ಭೇಟಿಯಾಗಲು ದುರ್ಗಮ ಕಾಡಿನ ಜೋರಾದ ಮಳೆಯಲ್ಲಿ ಕಷ್ಟಕರವಾದ ಮಾರ್ಗದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಕಾಡಿನಲ್ಲಿ ಪಯಣಿಸುತ್ತಾ ದಾರಿ ಮಧ್ಯದಲ್ಲಿ ಬಿದ್ದ ಮರಗಳು ನಮ್ಮ ಗಾಡಿ ಹೋಗಲು ಸಾಧ್ಯವಾದಷ್ಟು ದೊಡ್ಡ ಮರ ಆದರೂ ಛಲ ಬಿಡದೆ ಆ ದಾರಿಯನ್ನು ಸಾಗಿ ಕೊನೆಗೆ ಅಜ್ಜ ಇರುವ ಆ ಜಾಗಕ್ಕೆ ತಲುಪಿದೆವು. ಆಮೇಲೆ ಏನಾಯ್ತು ನೀವೇ ನೋಡಿ. ಹೆಂಗೆ ಅಂತ ನಿಮಗೆ ತೊಂದರೆ ಇಲ್ಲಲ್ಲ? ಇಲ್ಲ ಏನಾಗಿದೆ ನಿಮ್ಮ ಹೆಸರು? ನಿಮ್ಮ ಹೆಸರು ನಾರಾಯಣ. ನಾರಾಯಣ. ಹೌದು ನಾರಾಯಣ ಗೌಡ್ರು. ಹೌದು ಓಕೆ. ನಮ್ ಫೇವ್ರೇಟ್ ತಾತ ಇವರು. ಅದೇ ಗೊತ್ತು, ಅದಕ್ಕೆ ನಿಮ್ ತಾತ ನೋಡಕ್ಕೆ ಬಂದಿದ್ವಿ ಇವತ್ತು. ನಿಮ್ಮ ಅಮ್ಮಗ ಬಂದಾರ ನೋಡಿ. ರಾತ್ರಿ ಅಡಿಗೆ ಏನ್ ಮಾಡ್ಕೊಂಡಿದ್ದೀರಾ? ನೀವೇ ಮಾಡ್ಕೋತೀರಾ? ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? ನಾನು 60 ವರ್ಷ ಅದೇ ನೀವು ಹುಟ್ಟಾಗಿ ಇದ್ದೀರಾ? ಅಲ್ಲ ಅಲ್ಲ ಹುಟ್ಟಿದ ನಾಳೆ ಇದ್ದಾರೆ ನೀವು ಇಲ್ಲಿರೋದು ಒಬ್ರೆ? ಇಲ್ಲೇ ಅಪ್ಪ ಅಮ್ಮ ತೀರ್ದಿರು, ನಾನು ಇಲ್ಲಿ ಇದ್ದೇನೆ. ಉಳಿದು ಜನಗಳು ಸ್ವಲ್ಪ ಹೆಚ್ಚು. ಹಂಗೆ ಇದ್ದೀರಾ? ಮದ್ವೆ ಏನಾಗಿಲ್ಲ? ಇಲ್ಲ ಇಲ್ಲ ಅದು ಇಲ್ಲಿ ಉಳಿಯುವಾಗಿಲ್ಲ. ಹೋಗ್ಬೇಕೆ ಆದ್ರೂ ನಿಮ್ ಮೆಚ್ಕೋಬೇಕು. ನಿಮ್ದ ದೇವ್ರು ನಿಮ್ ಕಾಲ್ ಮುಗಿದ ಯಾಕಂದ್ರೆ ದೇವ್ರುಗಳು ಈ ತರ ಜಾಗದಲ್ಲಿ ಇರೋದು. ಅಲ್ಲ. ಹಾಗೆ ಅಜ್ಜನ ಜೊತೆ ಮಾತನಾಡುತ್ತಾ ನಾವು ಕೇಳಿದ್ವಿ, ಯಾಕಜ್ಜ ಸ್ವಲ್ಪ ಜನ ಇರುವ ಜಾಗದಲ್ಲಿ ವಾಸ ಮಾಡಬಹುದಲ್ಲ ಅಂತ. ಅದಕ್ಕೆ ಆ ಅಜ್ಜ ಹೇಳಿದ್ದು, ಈ ಹಸುಗಳನ್ನು ಬಿಟ್ಟು ಹೇಗೆ ಹೋಗಲಿ, ಸ್ವತಃ DC ಅವರೇ ಅಜ್ಜನ ಭೇಟಿಯಾಗಿ ಮನೆ ಕಟ್ಟಿಸಿ ಕೊಡಲ್ಲ ಅಂದರು. ಈ ಅಜ್ಜ ಬೇಡ, ನನಗೆ ವಯಸ್ಸಾಯಿತು, ಇರೋದು ಒಬ್ಬನಿಗೋಸ್ಕರ ಯಾಕೆ ಮನೆ, ಬೇರೆ ಯಾರಿಗಾದರೂ ಮನೆ ಕಟ್ಟಿಸಿ ಕೊಡಿ ಅಂತ ಹೇಳಿದ್ರಂತೆ. ಈ ಅಜ್ಜ ಮೂಕ ಪ್ರಾಣಿಗೋಸ್ಕರ 40 ವರ್ಷಗಳಿಂದ ಒಬ್ಬಂಟಿಯಾಗಿ ಇದ್ದಾರೆ. ನಿಜ ಇವರನ್ನು ನೋಡಿ ಆಶ್ಚರ್ಯ ಹಾಗೂ ವಿಸ್ಮಯ ಅನಿಸ್ತು.